ಹಾಯ್, DY ಕುಕ್ಕಿಂಗ್ ಬ್ಲಾಗ್ಗೆ ಸ್ವಾಗತ. ಇವತ್ತು ಸಾಮೆ ಮಿಲೆಟ್ ರವೆನಲ್ಲಿ ಪಡ್ಡು ಮಾಡ್ತಾಯಿದ್ದೀವಿ. ಇದೆಲ್ಲ ಡೆಕೋರೇಷನ್ ನನ್ನ ಮಗಂದು. ಸಾಮೆ ಮಿಲೆಟ್ ಈಗ ನಿಮಗೆ ಮಾರ್ಕೆಟ್ಗಳಲ್ಲಿ ಸುಲಭವಾಗಿ ಸಿಗುತ್ತೆ. ನಮ್ಮ ಶಾಪ್ನಲ್ಲೂ ನಿಮಗೆ ಸಾಮೆ ಮಿಲೆಟ್ಸ್, ರವೆ, ಅವಲಕ್ಕಿ ಎಲ್ಲದೂ ಅವೈಲಬಲ್ ಇದೆ. ನಾನಿಲ್ಲಿ ಬೆಳಗ್ಗೆ ತಿಂಡಿಗಷ್ಟೇ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿದು ಚೆನ್ನಾಗಿರುತ್ತೆ, ತಣ್ಣಗಾದರೆ ಅಷ್ಟು ಟೇಸ್ಟ್ ಬರಲ್ಲ. ಯಾಕಂದರೆ ನೀವು ಆಲ್ರೆಡಿ ಈಗ ಅಕ್ಕಿಲಿ ತಿಂದಿರ್ತೀರ. ಮಿಲೆಟ್ಟಲ್ಲಿ ಸಡನ್ನಾಗಿ ಅಭ್ಯಾಸ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಬಿಸಿ ಬಿಸಿ ತಿಂದರೆ ಟೇಸ್ಟ್ ಜಾಸ್ತಿ ಇರುತ್ತೆ. ನಾನಿಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಸಾಮೆ ರವೆನ ತೊಗೊಂಡಿದ್ದೀನಿ. ಸಾಮೆ ರವೆನಲ್ಲಿ ನಾರಿನಂಶ, ಕಬ್ಬಿಣಾಂಶ, ಆ್ಯಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಜೀರ್ಣಾಂಗ ವ್ಯವಸ್ಥೆ, ಪದೇ ಪದೇ ಹಶ್ವಾಗದೇ ಇರೋದು, ಆಮೇಲೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರಿಗೆಲ್ಲ ಇದು ಸಾಮೆ ಮಿಲ್ಲೆಟ್ಟು ತುಂಬಾ ಒಳ್ಳೆಯದು. ನಾನಿಲ್ಲಿ ನೋಡಿ ಸಾಮೆ ಮಿಲ್ಲೆಟ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತುಂಬ ತರ್ತರಿ ಇರೋದ್ರಿಂದ ಒಂದು ರೌಂಡ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಪಡ್ಡಲ್ವ, ಇಡ್ಲಿ ಆದರೆ ನಡೆಯುತ್ತೆ, ಸ್ಟೀಮ್ ಮಾಡ್ತೀವಿ ಒಂದು 1/4 ಗಂಟೆ. ಪಡ್ಡಲ್ವ, ಹಾಗಾಗಿ ಒಂದು ರೌಂಡ್ ಮಿಕ್ಸಿ ಹೊಡ್ಕೋತಾ ಇದ್ದೀನಿ. ಈ ಥರ ಮಿಕ್ಸಿ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ತೊಳೆದು ಬಸ್ಕೊಳ್ಳಿ. ನೋಡಿ, ನಾನು ಈ ಥರ ನೀರು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ತೊಳೆದು ಬಸ್ಕೊಳ್ತಾ ಇದ್ದೀನಿ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡುತ್ತೆ. ಶುಗರ್ ಬರೋರಿಗೆಲ್ಲನೂ ಇದು ತುಂಬಾ ಒಳ್ಳೆಯದು. ಬ್ಲಡ್ ಸಮಸ್ಯೆ ಇದ್ದವರಿಗೆ, ಆಮೇಲೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದವರಿಗೆ ಸಾಮೆ ಮಿಲ್ಲೆಟ್ಟು ತುಂಬ ಉತ್ತಮವಾದಂಥ ಆಹಾರ. ನೋಡಿ, ಈ ಥರ ಚೆನ್ನಾಗಿ ನೀರು ಹಾಕ್ಕೊಂಡು ಎತ್ತಿಟ್ಕೊಳ್ಳಿ. ಮತ್ತು ನಾನು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ, ಜಾಸ್ತಿ ಬಳಸ್ತಾ ಇಲ್ಲ. ಅಕ್ಕಿ ಹಿಟ್ಟನ್ನ ಬಳಸಬೇಡಿ, ರಾಗಿ ಹಿಟ್ಟಾದರೆ ನಿಮಗಿನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ನೋಡಿಕೊಂಡು ನೀರು ಹಾಕ್ಕೊಂಡು, ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ತುಂಬ ಹಿಂಕೊಳ್ಳಲ್ಲ ಅದು ರವೆ. ನೀವು ಎಷ್ಟು ರವೆ ಕ್ವಾಂಟಿಟಿಲಿ ತೊಗೊಂಡಿರ್ತೀರೋ ಅಷ್ಟೇ ನೀರು ಹಾಕ್ಕೊಂಡು ಈ ಥರ ಓವರ್ ನೈಟ್ ನೆನೆಸಿಟ್ಕೋಬೇಕು. ನಾನಿಲ್ಲಿ ಸೋಡಾ ಬಳಸ್ತಾ ಇಲ್ಲ, ಹಾಗೆ ಪಡ್ಡು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಈ ಥರ ರಾತ್ರಿನೇ ನೆನೆಸಿಟ್ಕೊಳ್ಳಿ. ಸಾಮೆ ಮಿಲ್ಲೆಟ್ನಲ್ಲಿ ಅಧಿಕವಾದ ನಾರಿನಾಂಶ ಇರೋದ್ರಿಂದ ಹೊಟ್ಟೆ ತುಂಬಿದ ಹಾಗೆ ಫೀಲ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಹೆಸರುಬೇಳೆ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು, ಒಂದು 3/4 ಬೌಲಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಮೆಂತ್ಯಕಾಳನ್ನ ರಾತ್ರಿನೇ ನೆನೆ ಇಟ್ಕೊತಾ ಇದ್ದೀನಿ. ಇದನ್ನು ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ರವೆನ ಮಾತ್ರ ಓವರ್ ನೈಟ್ ನೆನೆಸ್ತಾ ಇದ್ದೀವಿ. ಹಿಟ್ಟನ್ನ ರುಬ್ಬಿ ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಬೆಳಗ್ಗೆನೇ ಹಿಟ್ಟನ್ನು ರುಬ್ಕೊಂಡು ಬೆಳಗ್ಗೆನೇ ಮಾಡೋ ಅಂಥದ್ದು. ನೋಡಿ, ಈ ಥರ ಓವರ್ ನೈಟ್ ನೆನ ನಂತರ ಈ ಥರ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ನಿಮಗೆ ದೋಸೆ ಹಿಟ್ಟೆಲ್ಲ ಉಬ್ಬಿದಾಗಿ ಉಬ್ಬಿರಲ್ಲ, ರವೆ ನೆಂದಿರುತ್ತೆ, ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ನೋಡಿ, ಈ ಥರ ಮತ್ತೆ ಬೆಳಗ್ಗೆ ಉದ್ದಿನಬೇಳೆ, ಹೆಸರುಬೇಳೆನ ಈ ಥರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಬೆಳಗ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ 1 ಗಂಟೆ, ಅರ್ಧ ಗಂಟೆನಾದ್ರು ಬಿಟ್ಕೋಬೋದು ನೀವು. ಫಸ್ಟ್ ಬೆಳಗ್ಗೆ ಮಿಕ್ಸಿಗೆ ಹಾಕ್ಕೊಂಡು ಬೇರೆ ಎಲ್ಲ ಚಟ್ನಿ ಗಿಟ್ನಿ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ಬೆಳಗ್ಗೆ ಆರಾಮಾಗಿ ಒಂದು ಅರ್ಧ ಗಂಟೆ ನೆನೆಯುತ್ತೆ. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು, ಈರುಳ್ಳಿನೆಲ್ಲ ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೋತಾ ಇದ್ದೀನಿ. ಟೇಸ್ಟು ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಮಕ್ಕಳು ಸಡನ್ನಾಗಿ ಮಿಲೆಟ್ಸ್ನ ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ. ಈಗ ನೋಡಿ, ಹಂಚ್ಕಾದ ನಂತರ ನಾನಿಲ್ಲಿ ಪಡ್ಡುನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನಾನಿಲ್ಲಿ ಸನ್ಫ್ಲವರ್ ಎಣ್ಣೆನ ಬಳಸ್ತಾ ಇದ್ದೀನಿ, ಆರ್ಗ್ಯಾನಿಕ್ಸ್, ಆಮೇಲೆ ಗಾಣದಿಂದ ತೆಗೆದಂಥ ಎಣ್ಣೆನೇ ಬಳಸ್ತಾ ಇದ್ದೀನಿ. ನಾವೇ ಮಾಡಿಸ್ಕೊಂಬಂದು ಊಟ ಮಾಡ್ತೀವಿ. ನೋಡಿ, ಪಡ್ಡು ನೀವು ಹೇಗೆ ಹಾಕ್ಕೋತಿರೋ ಅದೇ ರೀತಿ ಹಾಕ್ಕೊಳ್ಳಿ. ಸಾಮೆ ಮಿಲ್ಲೆಟ್ಟು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆಮೇಲೆ ನಿಮಗೆ ಕಾನ್ಸ್ಟಿಪೇಷನ್, ಮೋಷನ್ ಆಗಲ್ಲ, 2 ದಿವಸಕ್ಕೊಂದು ಸತಿ ಹೋಗ್ತಾರೆ ಅನ್ನೋರಿಗಿದು ಮೊಸರು ಹಾಕ್ಕೊಂಡು ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿ ನಿಮಗೆ ಮೋಷನ್ ಎಲ್ಲ ತುಂಬ ಚೆನ್ನಾಗಾಗತ್ತೆ. ಮಲಬದ್ಧತೆ ತೊಂದರೆ ಇರೋರಿಗೆ ಸಾಮೆ ಮಿಲ್ಲೆಟ್ಟು ತುಂಬಾ ಒಳ್ಳೆಯದು. ನಾನು ಕಳೆದ ವೀಡಿಯೋಗಳಲ್ಲೆಲ್ಲ ನಮ್ಮ ಶಾಪ್ನ ಲೊಕೇಶನ್ನು, ನಮ್ಮ ಶಾಪ್ ಅಡ್ರೆಸ್ಸು,
ಆಮೇಲೆ ಫೋನ್ ನಂಬರ್ಗಳನ್ನೆಲ್ಲ ಹಾಕಿದ್ದೀನಿ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಅಂಟೋದು ಇಲ್ಲ, ಏನೂ ಆಗಲ್ಲ. ಪಡ್ಡು ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಒಂದು 5 ನಿಮಿಷ ನೀವು ಅಕ್ಕಿ ಪಡ್ಡು ಥರ ಬೇಗ ಬೇಗ ಮಾಡ್ಕೋಬೇಡಿ. ಇದನ್ನು ತಿರುಗಿಸಿ ಕರೆಕ್ಟಾಗಿ ಒಂದು 5 ನಿಮಿಷ ಸ್ಟೀಮ್ ಮಾಡ್ಕೊಳ್ಳಿ. ಒಂದು ಸತಿ ಒಂದು ಚಿಕ್ಕ ಲೋಟದಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನೀವು 1/4 kg ಅರ್ಧ kg ತನಕ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನೀವು ನೋಡಿಕೊಂಡು ಮಾಡ್ಕೋಬೋದು. ನೋಡಿ ಈ ಥರ ಚೆನ್ನಾಗಿ ಮತ್ತೊಂದು ಸತಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಲಂಚ್ ಬಾಕ್ಸಿಗೆ ಹಾಕಿಲ್ಲ. ಇದೇ ಥರ ಮೋರ್ ವೀಡಿಯೋಗಳಿಗಾಗಿ DY ಕುಕ್ಕಿಂಗ್ ವ್ಲಾಗ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.